व्यासाय भवनाशाय श्रीशाय गुणराशये हृद्याय शुद्धविद्याय मध्वाय च नमो नमः। प्रथमो हनोमन्नामृतेयो देव एव च पूर्णप्रज्ञस्तुतेयस्तु भगवत्कार्यसाधकः भवति दुर्भावानिडमो कोऽपि वाग्मी गणपतिरभिजन्तुर्जायते प्राज्ञमूनिः सकलवचनचेतो देवता भारती सा मम च सिद्धत्तां सन्निधिं मानसे च तपो विद्यावृत्त्याद्गुणोघाकरानहं वादिराजगुरून् वन्दे हयग्रीवपदाश्रयान् मिथ्यासिद्धान्तदुर्ध्वान्तविध्वंसनविचक्षणः जयतीर्थाख्यतरणे वसतां नो हृदम्बरे अर्थिकल्पितकल्पोऽयं प्रत्यर्थिगजकेसरी व्यासतीर्थगुरुर्भूयादस्मदिष्टार्थसिद्धये दुर्वादिध्वान्तरवे वैष्णवे दीवनेन्दवे श्रीराघवेन्द्रगुरवे नमो अत्यन्तदयालवे ब्रह्मचर्यहरिप्रीतिसुविद्यावादशालिनः इष्टदान् कष्टहर्तॄन्नः विद्यामान्यान् मुनीन् नमः। श्रीगुरुभ्यो नमः। हरिः ಓಂ. ದೈತ್ಯರ ತಾರತಮ್ಯ ಆ ವಿಚಾರವನ್ನು ತಿಳಿಸಿಕೊಡ್ತಾ ಯಾರ ನಂತರದಲ್ಲಿ ಯಾವ ಯಾವ ದೈತ್ಯರುಗಳು ಇರುವಂತಹದ್ದು ಎಂಬುದಕ್ಕೆ ಕಲಿಗಿಂತ ಅಲಕ್ಷ್ಮಿ, ವಿಪ್ರಚಿತ್ತಿ, ಅದೇ ರೀತಿಯಾಗಿ ಕಾಲನೇಮಿ ಇವರೆಲ್ಲರೂ ಕೂಡ ನೀಚರಾಗಿರತಕ್ಕಂಥವರು ಎಂಬುದಾಗಿ ಹೇಳಿ, ಅದಾದ ಮೇಲೆ ಮಧುಕೈಟವ, ನರಕಾಸುರ, ಹಿರಣ್ಯಕಶಿಪು ಇವರಲ್ಲಿರುವಂತಹ ತಾರತಮ್ಯ, ದೈತ್ಯರ ಈ ತಾರತಮ್ಯವನ್ನು ತಿಳಿಸಿಕೊಡ್ತಾ ಕಾಲನೇಮಿ ಮಧುಕೈಟವರಲ್ಲಿ ಈ ಕಾಲನೇಮಿಗಿಂತ ಮಧುಕೈಟವ ಅವನು 5 ಅಂಶ ಗುಣಗಳಿಂದ ಕಮ್ಮಿಯಾಗಿರತಕ್ಕಂಥವನು. ಅದಾದ ಮೇಲೆ ಅಲ್ಲಿ ಆ ಮಧುಕೈಟವರಲ್ಲಿ ಭೂಮಿಯಲ್ಲಿ ಅವರು ಹುಟ್ಟಿ ಹಂಸ, ಲಿಬಿಕ ಎಂಬಂತಹ ನಾಮಧೇಯವನ್ನು ಪಡೆದುಕೊಂಡು ತಾವು ಭೂಮಿಯಲ್ಲಿ ಬರ್ತಾರೆ. ಭೂಮಿಯಲ್ಲಿ ಬಂದು ತಾವು ಇರುವಂತಹದ್ದು. ಅದಾದ ಮೇಲೆ ಭೂಮಿಯ ಮಗನಾಗಿರತಕ್ಕಂತಹ ನರಕಾಸುರ ಅವನು ವಿಪ್ರಚಿತ್ತಿ ಅಸುರನಿಗೆ ಸಮ. ಇನ್ನು ಹಿರಣ್ಯಕಶಿಪು ಶಿವಭಕ್ತನಾಗಿರತಕ್ಕಂತಹ ನರಕಾಸುರನಿಗಿಂತ 100 ಗುಣ 100 ಅಂಶ ಕಡಿಮೆಯಾಗಿರ್ತಕ್ಕಂಥವನು ಎಂಬುದಾಗಿ ಈ ದೈತ್ಯರ ವಿಚಾರವನ್ನು ಹೇಳುತ್ತಾರೆ. ಅದಾದ ಮೇಲೆ ಹಿರಣ್ಯಾಕ್ಷ ಹಿರಣ್ಯಕಶಿಪುಗಳಲ್ಲಿ ಅವರು ಹಿರಣ್ಯಾಕ್ಷ ಅವನು ಹಿರಣ್ಯಕಶಿಪುವಿಗಿಂತ ಕೇವಲ 3 ಗುಣಗಳಲ್ಲಿ ತಾನು ಕಡಿಮೆಯಾಗಿರತಕ್ಕಂಥವನು. ಅದಾದ ಮೇಲೆ ಇವನಿಗೆ ಸಮಾನನಾಗಿರತಕ್ಕಂಥವನು ಯಾರು ಅಂತ ಕೇಳಿದರೆ ಮಣಿಮಂತ ದೈತ್ಯ. ಅದಾದ ಮೇಲೆ ಬಕಾಸುರ ಅವನಿಗಿಂತ ಕೆಳಗೆ. ಅದಾದ ಮೇಲೆ ತಾರಕ. ಅದಾದ ಮೇಲೆ ಶಂಬರ. ಹೀಗೆ ಆ ದೈತ್ಯರಲ್ಲಿ ಕೆಟಗರಿ ದೈತ್ಯರ ಏನು ವಿಚಾರವನ್ನು ಇಲ್ಲಿ ಪಟ್ಟಿ ಮಾಡ್ತಾ ಬರುತ್ತಾರೆ. ಇದರಲ್ಲಿ ಬೇಕಾದಷ್ಟು ಇನ್ನು ಮುಂದೆ ಇಂದ್ರಿಯಾಭಿಮಾನ ದೈತ್ಯಗಳು, ಅದಾದ ಮೇಲೆ ದುಶ್ಯಾಸನ, ವೃಷಸೇನ, ಕಂಸ, ಕೂಪ, ವಿಕರ್ಣ, ರುಗ್ಮಿ, ಶತಧನ್ವ, ಕಿರ್ಮೀರ ಇವರೆಲ್ಲರೂ ಕೂಡ ಇವರ ವ್ಯವಸ್ಥೆಯನ್ನು, ಇವರ ತಾರತಮ್ಯವನ್ನೆಲ್ಲವನ್ನೂ ಕೂಡ ಹೇಳ್ತಾ ಬರ್ತಾರೆ. ಅದಾದ ಮೇಲೆ ಮುಂದೆ ಇದೆಲ್ಲ ದೈತ್ಯರ ತಾರತಮ್ಯವನ್ನು ತಿಳಿಸಿದ ಮೇಲೆ ಇದರಿಂದ ದೈತ್ಯರಿಂದ ಆಗುವಂತಹ ಪಾಪಕಾರ್ಯಗಳು, ರುಜುಗಳು ಇವರ ವಿಚಾರವನ್ನು ಜಗನ್ನಾಥದಾಸರು ತಿಳಿಸಿಕೊಡುತ್ತಾರೆ. ಜ್ಞಾನಕರ್ಮೇಂದ್ರಿಯಗಳಿಗೆ ಅಭಿಮಾನಿ ಕಲಿಯಾದಿ ಅಖಿಳ ದೈತ್ಯರು ಹೀನ ಕರ್ಮವ ಮಾಡಿಸುತ್ತಿಹರು ಸರ್ವರುಳು ವಾಣಿ ಭಾರತಿ ಕಮಲಭವ ಪವಮಾನರಿವರು ಅಚ್ಛಿನ್ನ ಭಕ್ತರು ಪ್ರಾಣ ಅಸುರಾವೇಶ ರಹಿತರು ಆಖಣಾಶ್ಮ ಸಮ. ಒಳ್ಳೆಯ ವಿಚಾರವನ್ನು ಹೇಳುತ್ತಾರೆ. ಜ್ಞಾನೇಂದ್ರಿಯ ಕರ್ಮೇಂದ್ರಿಯಗಳಿಗೆ ಅಭಿಮಾನಿಯಾಗಿರತಕ್ಕಂತಹ ಒಬ್ಬ ಕಲಿ ಇದ್ದಾನೆ. ಅದಾದ ಮೇಲೆ ಆ ಎಲ್ಲ ದೈತ್ಯರಲ್ಲಿಯೂ ಕೂಡ ಇವನು ಇರ್ತಾನೆ. ಇದ್ದುಕೊಂಡು
ಪಾಪಕರ್ಮವನ್ನು ಅವರ ಕೈಯಿಂದ ಮಾಡಿಸ್ತಾನೆ. ಅದಾದ ಮೇಲೆ ಸರಸ್ವತಿ, ಭಾರತಿ, ಬ್ರಹ್ಮವಾಯುಗಳು ಇವರು ಭಗವಂತನ ಅವಿಚ್ಛಿನ್ನ ಭಕ್ತರು. ಯಾವ ಕಾಲಕ್ಕೂ ಕೂಡ ಭಗವಂತನನ್ನು ಕಿಂಚಿತ್ತೂ ಕೂಡ ಬಿಡದೆ ಆರಾಧನೆಯನ್ನು ಬಿಡದೆ ಧ್ಯಾನವನ್ನು ಮಾಡತಕ್ಕಂಥವರು. ಇನ್ನು ಇವರಿಗೆ ಯಾರಿಗೂ ಕೂಡ ಸರಸ್ವತಿ, ಭಾರತಿ, ಬ್ರಹ್ಮ, ವಾಯುಗಳಿಗೆ ಯಾವ ಕಾಲಕ್ಕೂ ಕೂಡ ಅವರಿಗೆ ಅಸರಾವೇಶ ಎಂಬುದು ಇಲ್ಲವೇ ಇಲ್ಲ ಅಂತ ಹೇಳ್ತಾರೆ. ಯಾಕೆ ಅಂತ ಕೇಳಿದ್ರೆ ಈ ಮೂರು ದೇವತೆಗಳಿಗೆ ಬ್ರಹ್ಮವಾಯುಗಳು, ಸರಸ್ವತಿ, ಭಾರತೀಯರು ಇವರಲ್ಲಿ ಅತ್ಯಂತ ಉತ್ಕೃಷ್ಟವಾಗಿರತಕ್ಕಂತಹ ರೀತಿಯಲ್ಲಿ ಭಗವದ್ ಉಪಾಸನೆಯನ್ನು ಮಾಡುವುದರಿಂದಾಗಿ ಅವರು ಭಗವಂತನ ಅನುಗ್ರಹಕ್ಕೆ ಪಾತ್ರರಾದ್ದರಿಂದಾಗಿ ಅವರಿಗೆ ಯಾವ ಕಾಲಕ್ಕೂ ಕೂಡ ಕಲಿಯಾದಿ ಆವೇಶ ಅಸುರಾವೇಶ ಎಂಬುದು ಇಲ್ಲವೇ ಇಲ್ಲ. ಅದಾದ ಮೇಲೆ ರುದ್ರಾದಿ ದೇವತೆಗಳಿಗೆ ಕೆಲವು ಸಂದರ್ಭದಲ್ಲಿ ಅಸುರಾವೇಶ ಎಂಬುದು ಆಗ್ತದೆ. ಯಾವುದೋ ಒಂದು ಪ್ರಾರಬ್ಧವಶಾತ್ ಅವರು ತಾವು ಅಸುರಾವೇಶವನ್ನು ಹೊಂದುವಂತಹದ್ದು ಕಂಡಿದೆ ಅಂತ ಹೇಳ್ತಾರೆ. ಮತ್ತು ಪ್ರಾಣದೇವರು ಅವರು ಅಖಣಾಶ್ಮಸಮ ಅಂತ ಅವರಿಗೆ ಹೆಸರು. ಏನು ಅಂತ ಕೇಳಿದ್ರೆ ಅವರ ಬಂಡೆ ಭಗವಂತನಿಗೆ ಆ ಪ್ರಾಣದೇವರಿಗೆ ಅಖಣಾಶ್ಮಸಮ ಅಂತ ಹೆಸರಿರುವಂತಹದ್ದು ಉಪನಿಷತ್ತು ಕೊಟ್ಟಿರತಕ್ಕಂತಹ ಹೆಸರು. ಅಖಣಾಶ್ಮಸಮ ಅಂತ ಹೇಳಿದರೆ ಹೇಗೆ ಮಣ್ಣು, ಆ ಮಣ್ಣಿನ ಹೆಂಟೆಗಳು ಅದು ಒಂದು ದೊಡ್ಡದಾಗಿರತಕ್ಕಂತಹ ಬಂಡೆ ಕಲ್ಲಿಗೆ ಬಿತ್ತು ಅಂತ ಹೇಳಿದರೆ, ಅಪ್ಪಳಿಸಿತು ಅಂತ ಹೇಳಿದರೆ ಯಾವುದೇ ಕಾಲದಲ್ಲಿಯೂ ಕೂಡ ಬಂಡೆ ಪುಡಿಯಾಗುವಂತಹದ್ದು ಇಲ್ಲವೇ ಇಲ್ಲ. ಮತ್ತು ಅದರ ಬದಲಾಗಿ ಈ ಏನು ಮಣ್ಣಿನ ಹೆಂಟೆ, ಮಣ್ಣಿನ ಉಂಡೆ ಏನಿದೆ ಅದೇ ಪುಡಿಯಾಗಿ ಆಗುವಂಥದ್ದು. ಅದೇ ರೀತಿಯಾಗಿ ಈ ಪ್ರಾಣದೇವರಿಗೆ ಅಸುರಾವೇಶ ಅದಿಲ್ಲವೇ ಇಲ್ಲ. ಪ್ರಾಣಸ್ಯ ನಾಸುರಾವೇಶ ಆಕಣಾಶ್ಮಸ ಮೋಹಿಸಃ. ಅವರಿಗೆ ಉಪನಿಷತ್ತು ಹೆಸರು ಕೊಟ್ಟಿರತಕ್ಕಂತಹದ್ದು ಆಕಣಾಶ್ಮಸಮ. ಎಷ್ಟೈರಂ ಅಭಿದಾಸತೆ ಸಯೇಶೋ ಆಶ್ಮಖಣ ಅಖಣಾಶ್ಮಸಮ ಅಂತ ಅವನಿಗೆ ಛಾಂದೋಗ್ಯೋಪನಿಷತ್ತು ಕೊಟ್ಟಿರತಕ್ಕಂತಹದ್ದು. ಆದ್ದರಿಂದ ಅಂತಹ ಪ್ರಾಣ, ಭಾರತಿ, ಬ್ರಹ್ಮ, ಸರಸ್ವತಿಯರಿಗೆ ಯಾವುದೇ ಕಾಲದಲ್ಲಿಯೂ ಕೂಡ ಅಸುರಾವೇಶ ಎಂಬುದು ಇಲ್ಲವೇ ಇಲ್ಲ ಅಂತ ಹೇಳಿ ಅದಾದ ಮೇಲೆ ಮುಂದೆ ಹೇಳ್ತಾರೆ, ಶಿವಾದಿ ದೇವತೆಗಳಿಗೆ, ರುದ್ರಾದಿಗಳಿಗೆ ಕಲಿಯಾವೇಶ ಎಂಬುದು ಇದೆ. ಅದರ ಕಿಂಚಿತ್ ವಿಚಾರವನ್ನು ಜಗನ್ನಾಥದಾಸರು ಹೇಳ್ತಾರೆ. ಹುತವಹಾಕ್ಷಾದ್ಯಮರರೆಲ್ಲರೂ ಯುತರು ಕಲ್ಯಾವೇಶ ವಿಧಿ ಮಾರುತ ಸರಸ್ವತಿ ಭಾರತೇರವತಾರದೊಳಗಿಲ್ಲ ಕೃತ ಪುಟಾಂಜಲಿಯಿಂದ ತನ್ನಯ ಪಿತನ ಸಮ್ಮುಖದಲ್ಲಿ ನಿಂದಾನತಿಸಿ ಭಿನ್ನೈಸಿದನು ಎನ್ನೊಳು ಕೃಪೆಯ ಮಾಡೆಂದು. ಒಬ್ಬನು ಹುತವಹಾಕ್ಷಾದಿ, ಹುತವಹ ಅಗ್ನಿ, ಅದನ್ನೇ ಕಣ್ಣಾಗಿ ಉಳ್ಳವನು. ಹುತವಹಾಕ್ಷ ಶಿವ, ರುದ್ರದೇವರು. ಆ ರುದ್ರದೇವರಿಗೆ ಎಲ್ಲ ಶಿವನಿಂದ ಆರಂಭಿತವಾಗಿ ದೇವತೆಗಳಿಗೆ ಕಲ್ಯಾವೇಶ ಎಂಬುದು ಇದ್ದೇ ಇದೆ ಎಂದು ಹೇಳ್ತಾರೆ. ಕೆಲವು ಸಂದರ್ಭದಲ್ಲಿ ಪ್ರಾರಬ್ಧವಶಾತ್ ಅವರು ಕಲಿಯಾದಿ ಆವೇಶವನ್ನು ಹೊಂದುವಂತಹದ್ದು ಕಂಡಿದೆ. ಅದಾದ ಮೇಲೆ ಮುಂದೆ ಹೇಳ್ತಾರೆ, ವಿಧಿ ಮಾರುತ ಸರಸ್ವತಿ, ವಿಧಿ ಬ್ರಹ್ಮ, ವಾಯು, ಸರಸ್ವತಿ, ಭಾರತಿ ಇವರಿಗೆ ಮೂಲದಲ್ಲಿಯೂ ಕೂಡ ಯಾವುದೇ ಕಾಲಕ್ಕೂ ಕೂಡ ಅವರಿಗೆ ಕಲಿಯ ಆವೇಶ ಎಂಬುದು ಇಲ್ಲವೇ ಇಲ್ಲ. ಅವತಾರ ಕಾಲದಲ್ಲಿ ಆಗಬಹುದಾ ಅಂತ ಕೇಳಿದ್ರೆ ಅವತಾರದಲ್ಲಿಯೂ ಕೂಡ ಅವರಿಗೆ ಕಲಿಯ ಆವೇಶ ಇಲ್ಲವೇ ಇಲ್ಲ ಅಂತ ಹೇಳ್ತಾರೆ. ಕಲಿಯ ಆವೇಶ ಅವರಿಗೆ ಆಗೋದಿಲ್ಲ. ಇನ್ನು ಕೃತಪುಟಾಂಜಲಿಯಿಂದ ಈ ರೀತಿಯಾಗಿ ತಾವು ಕೈ ಮುಗಿದುಕೊಂಡು ತನ್ನ ತಂದೆಯ
ಸಮ್ಮುಖದಲ್ಲಿ ಎದುರಿಗೆ ಅಂದರೆ ಬ್ರಹ್ಮದೇವರು ಹೇಳ್ತಾರೆ, ನಿನ್ನಲ್ಲಿ ನನ್ನ ವಿಷಯದಲ್ಲಿ ಕೃಪೆಯನ್ನು ಮಾಡಬೇಕು ಎಂಬಂತಹ ವಿಚಾರವನ್ನು ಹೇಳ್ತಾರೆ. ಇದಕ್ಕೆ ಗರುಡ ಪುರಾಣದಲ್ಲಿ ಏತಾದೃಶೋಪ್ಯಹಂ ವೇದ ನ ಚ ಶಕ್ತಸ್ತುತೋ ಮಮ ತ್ವಯಿಚ್ಛಿನ್ನ ಭಕ್ತಾಯ ದಯಾಂ ಕುರು ಮಹಾಪ್ರಭೋ ವಿಧಿಸ್ತುತ್ವಾ ಹರಿಂ ಬ್ರಹ್ಮ ಸ್ಥಪ್ರಾಂಜಲಿರಗ್ರತ. ಆ ಗರುಡಶೇಷಾದಿ ರುದ್ರಾದಿ ಇತರ ದೇವತೆಗಳಿಗೆ ಮೂಲ ರೂಪದಲ್ಲಿ ದೈತ್ಯಾವೇಶದ ಪ್ರಸಂಗ ಬರ್ತದೆ. ಇನ್ನು ವಾಯುಭಾರತಿ ಬ್ರಹ್ಮರಿಗೆ ಯಾವುದೇ ಕಾಲದಲ್ಲಿಯೂ ಕೂಡ ಅವತಾರ ಕಾಲದಲ್ಲಿಯೂ ಇಲ್ಲ, ಮೂಲ ರೂಪದಲ್ಲಿ ಅಲ್ಲಿಯೂ ಕೂಡ ಅವರಿಗೆ ಯಾವುದೇ ಕಾಲಕ್ಕೂ ಯಾವುದೇ ರೀತಿಯಾಗಿಯೂ ಕೂಡ ಅವರಿಗೆ ಕಲಿಯ ಬಾಧೆ ಎಂಬುದು ಇರೋದಿಲ್ಲ ಅಂತ ಹೇಳ್ತಾರೆ. ಆದರೆ ಇತರ ದೇವತೆಗಳಿಗೆ ಅಸುರಾವೇಶ ಉಂಟು ಅಂತ ಹೇಳಿದರೆ ಅದಕ್ಕೆ ನಾವು ಅರ್ಥವನ್ನು ಮಾಡಬೇಕು. ಹೇಗೆ ಅಂತ ಕೇಳಿದರೆ ಅದು ಕೇವಲ ಒಂದು ಸಣ್ಣ ಕಾಲ, ಅತ್ಯಲ್ಪ ಸ್ವಸುರಾವೇಶೋ ದೇವಾನಾಂಚ ಭವಿಷ್ಯತಿ ಪ್ರಾಣಮೇಕಂ ವಿನಾ ಅಸೌ ಹಿ ಆಗಣಾಶ್ಮ ಸಮಸ್ಮೃತಃ ತಸ್ಮಿನ್ ನಪ್ಯಸುರಾವೇಶೇ ಕತೆ ಪ್ರಗತಿರೇವತು ಅಂತ ಭಾಗವತ ತಾತ್ಪರ್ಯದಲ್ಲಿ ಆಚಾರ್ಯರ ಮಾತನ್ನು ಉದ್ಧಾರ ಮಾಡುತ್ತಾರೆ. ಅತ್ಯಲ್ಪ ಸುರಾವೇಶ, ಅಸುರಾವೇಶ ದೇವತೆಗಳಿಗೆ ಬರ್ತದೆ, ಆದರೆ ಕಾಲ ಎಂಬುದು ತುಂಬ ಕಡಿಮೆ. ಏನು ಅವರಿಗೆ ದಿನಗಟ್ಟಲೆ ವರ್ಷಗಟ್ಟಲೆ ಈ ರೀತಿಯಾಗಿ ಅಸುರಾವೇಶಕ್ಕೊಳಗಾಗಿ ಇರೋದಿಲ್ಲ. ಯಾವುದೋ ಒಂದು ಕ್ಷಣದಲ್ಲಿ ಅಸುರಾವೇಶ ಬಂತು ಹೋಯಿತು. ಆ ಕಾಲದಲ್ಲಿ ಏನೋ ಅವರ ಪ್ರಾರಬ್ಧವಶಾತ್ ಯಾವುದೋ ಒಂದು ಕರ್ಮ ಆಗಬೇಕಿತ್ತು, ಅದಕ್ಕೋಸ್ಕರ ಆ ರೀತಿಯಾಗಿ ಅಸುರಾವೇಶ ಎಂಬುದು ಆಗ್ತದೆ. ಆದ್ದರಿಂದ ಉಳಿದ ಕಾಲದಲ್ಲಿ ಅವರು ದೇವತೆಗಳೇ, ಕೇವಲ ಒಂದು ಕ್ಷಣಿಕವಾಗಿರತಕ್ಕಂತಹ ಅಸುರಾವೇಶ ಅವರಿಗೆ ಇರುವಂತಹದ್ದು. ಮತ್ತು ಪ್ರಾಣವೇಕಂ ವಿನಾ, ಪ್ರಾಣದೇವರಿಗೆ ಮಾತ್ರ ಯಾವುದೇ ಕಾಲದಲ್ಲಿಯೂ ಕೂಡ ಅವರಿಗೆ ಮೂಲ ರೂಪದಲ್ಲಿಯೂ ಕೂಡ ಈ ಅಸುರಾವೇಶ ಆಗುವುದಿಲ್ಲ. ಇಲ್ಲ ಅವತಾರ ರೂಪದಲ್ಲಿ ಆಗಬಹುದಾ? ಇಲ್ಲ, ಅವತಾರ ರೂಪದಲ್ಲಿಯೂ ಕೂಡ ಅಸುರಾವೇಶವನ್ನು ಕಲ್ಪನೆ ಮಾಡಬಾರದು. ಅಸುರಾವೇಶ ಎಂಬುದು ಇಲ್ಲವೇ ಇಲ್ಲ ಎಂಬುದಾಗಿ ಹೇಳ್ತಾರೆ. ತಸ್ಮಿನ್ನಪ್ಯಸುರಾವೇಶೇ ಗತೇ ಪ್ರಣದರೇವತು. ಆದ್ದರಿಂದ ಪ್ರಾಣದೇವರಿಗೆ ಅಸುರಾವೇಶ ಇಲ್ಲ, ದೇವತೆಗಳಿಗೆ ಅಸುರಾವೇಶ ಎಂಬುದು ಕ್ಷಣಿಕವಾದಂತಹದ್ದು. ಯಾವುದೋ ಒಂದು ಕ್ಷಣಕ್ಕೆ ಅವರಿಗೆ ಈ ಕಲ್ಯಾದಿ ಆವೇಶಗಳು ಅಥವಾ ಇನ್ನಿತರ ಅಸುರಾದಿ ಆವೇಶಗಳು ಅವರನ್ನು ಬಾಧಿಸುವಂತಹದ್ದು ಎಂಬುದಾಗಿ ಹೇಳ್ತಾರೆ. ಅದಾದ ಮೇಲೆ ಮುಂದೆ ಆ ದೈತ್ಯರ ತಾರತಮ್ಯ, ಅದನ್ನು ದೋಷ ಅಂತ ಹೇಳಿದರೆ ಅದಕ್ಕೆ ಇಲ್ಲ, ಅದನ್ನು ಹೇಳ್ತಾರೆ. ಈ ದೈತ್ಯರ ತಾರತಮ್ಯವೂ ಕೂಡ ಕೇವಲ ವ್ಯರ್ಥ, ಇದನ್ನೂ ಕೂಡ ನಾವು ನಿಂದನೆ ಮಾಡುವಂತಹದ್ದು ಸರಿಯಲ್ಲ ಅಂತ ಹೇಳಿದರೆ ಅದಕ್ಕೆ ಉತ್ತರವನ್ನು ಕೊಡ್ತಾರೆ. ದ್ವೇಷಿ ದೈತ್ಯರ ತಾರತಮ್ಯವ ದೂಷಣೆಯು ಭೂಷಣಗಳೆನ್ನದೆ ದೋಷವೆಂಬವ ದ್ವೇಷಿ ನಿಶ್ಚಯ ಇವರ ನೋಡಲ್ಕೆ ಕ್ಲೇಶಗಳ ನೈದುವನು ಬಹುವಿಧ ಸಂಶಯವು ಪಣಸಲ್ಲ ವೇದವ್ಯಾಸ ಗರುಡ ಪುರಾಣದಲ್ಲಿ ಹೇಳಿದನು ಋಷಿಗಳಿಗೆ. ಇದನ್ನು ಹೇಳ್ತಾರೆ. ದೈತ್ಯನಿಂದಾನ್ನ ಕುರುವಂತಿ ತೇಪಿ ತತ್ಪರಭಾಗಿನ. ಯಾರು ದೈತ್ಯರ ತಾರತಮ್ಯವನ್ನು ವ್ಯರ್ಥ, ದೈತ್ಯರ ತಾರತಮ್ಯವನ್ನು ಹೇಳಿದ್ದು ಯಾವುದಕ್ಕೂ ಕೂಡ ಪ್ರಯೋಜನವಿಲ್ಲ ಎಂಬುದಾಗಿ ಯಾರು ಹೇಳ್ತಾರೆ ಅವರೂ ಕೂಡ ದೈತ್ಯರಾಗುತ್ತಾರೆ. ಅವರೂ ಕೂಡ ದೈತ್ಯರ ಸಮಾನರಾಗಿ ಅದೇ ರೀತಿಯಾದಂತಹ ಫಲವನ್ನು ಭೋಗಿಸುವುದಕ್ಕೆ ಅರ್ಹರಾಗ್ತಾರೆ ಎಂಬಂತಹ ವಿಚಾರವನ್ನು ಹೇಳ್ತಾರೆ. ಭಗವದ್ವೇಷಿಗಳಾದಂತಹ ದೈತ್ಯರ ತಾರತಮ್ಯ ಮತ್ತು ಅದರ ದೂಷಣೆಯನ್ನು ಮಾಡುವಂತಹದ್ದು ವಾಸ್ತವಿಕವಾಗಿ ಭೂಷಣ. ಇದು ಮಾಡಲೇಬೇಕಾಗಿರತಕ್ಕಂತಹದ್ದು. ಅಂದರೆ ದೈತ್ಯರ ತಾರತಮ್ಯ,
ದೈತ್ಯರ ತಾರತಮ್ಯದ ದ್ವೇಷೆ ಇದನ್ನು ಭೂಷಣ ಅಂತ ಹೇಳುವಂತಹದ್ದು ಇದು ವಾಸ್ತವಿಕವಾಗಿ ಇದು ಭೂಷಣವೇ ಮತ್ತು ದೋಷ ಅಲ್ಲವೇ ಅಲ್ಲ ಅಂತ ಹೇಳ್ತಾರೆ. ಯಾಕೆ ಅಂತ ಕೇಳಿದ್ರೆ ಒಂದು ವೇಳೆ ಆ ತಾರತಮ್ಯವನ್ನೇ ಇಲ್ಲ ಅದು ಹೇಳುವಂತಹದ್ದು ಪ್ರಯೋಜನವಿಲ್ಲ ಅಂತ ಹೇಳಿದ್ರೆ ಅದಕ್ಕೆ ಉತ್ತರವನ್ನು ಕೊಡ್ತಾರೆ. ಒಂದು ವೇಳೆ ಇದನ್ನು ಯಾರು ನಿಂದನೆ ಮಾಡ್ತಾರೆ ಅವನೂ ಕೂಡ ಭಗವದ್ವೇಷಿ ಎಂದೆನಿಸಿಕೊಳ್ತಾನೆ, ಅವನೂ ಕೂಡ ಆ ಭಗವಂತನ ದ್ವೇಷಿಯಾಗಿ ಅದೇ ರೀತಿಯಾದಂತಹ ಫಲವನ್ನು ಅನುಭವಿಸುವನಾಗ್ತಾನೆ ಎಂಬುದಾಗಿ ಹೇಳ್ತಾರೆ. ಅದಕ್ಕೆ ವೇದವ್ಯಾಸರ ಮಾತನ್ನು ಹೇಳ್ತಾರೆ, ದೈತ್ಯನಿಂದ ನ ಕುರುವಂತಿ, ದೈತ್ಯರ ನಿಂದನೆಯನ್ನು ಮಾಡದೆ ಅದನ್ನು ಭೂಷಣ ಅಂತ ಯಾರು ಹೇಳ್ತಾರೆ ಅದೂ ಕೂಡ ದೋಷಕ್ಕೆ ಕಾರಣವಾಗ್ತದೆ ಎಂಬುದಾಗಿ ಹೇಳ್ತಾರೆ. ಹೀಗೆ ಒಂದು ವೇಳೆ ಕ್ಲೇಶಗಳನ್ನೈದುವನು ಅವನು ಬೇರೆ ಬೇರೆ ರೀತಿಯಾದಂತಹ ಕ್ಲೇಶವನ್ನು ಹೊಂದುತ್ತಾನೆ ಅಂತ ಹೇಳ್ತಾರೆ. ಬಹುವಿಧ ಸಂಶಯವು ಸಪಡದಲ್ಲ, ಅದರಲ್ಲಿ ಯಾವುದೇ ರೀತಿಯಾಗಿ ನಾವು ಸಂಶಯವನ್ನು ಪಡಬಾರದು. ಪಡದೆ ಒಳ್ಳೆಯ ರೀತಿಯಲ್ಲಿ ಇದನ್ನೂ ಕೂಡ ನಾವು ದೈತ್ಯರ ತಾರತಮ್ಯ ಇದನ್ನೂ ಕೂಡ ಒಪ್ಪಿಕೊಳ್ಳಲೇಬೇಕು. ಈ ರೀತಿಯಾದಂತಹ ವಿಚಾರವನ್ನು ಕೂಡ ವೇದವ್ಯಾಸರು ಹೇಳಿದ್ದಾರೆ. ಇದನ್ನು ಪುರಾಣಗಳು ವೇದವ್ಯಾಸರು ಇದನ್ನು ಋಷಿಗಳಿಗೆ ಹೇಳಿದ್ದಾರೆ ಎಂಬುದನ್ನು ಹೇಳ್ತಾರೆ. ಅಲ್ಲ, ಇದಕ್ಕೆ ನಮ್ಮ ದೃಷ್ಟಾಂತವನ್ನು ನೋಡುವುದು ಅಂತಾದರೆ ನಮಗೆ ಒಂದು ಒಳ್ಳೆಯ ದೃಷ್ಟಾಂತವನ್ನು ಲೌಕಿಕ ದೃಷ್ಟಾಂತವನ್ನು ನೋಡುವುದು ಅಂತಾದರೆ ಸಮಾಜದಲ್ಲಿ ಎಲ್ಲರೂ ಇದ್ದಾರೆ, ಸಾತ್ವಿಕರು ಇದ್ದಾರೆ, ಅದೇ ರೀತಿಯಾಗಿ ಯಾರೋ ಒಂದಷ್ಟು ಕೊಲೆಗಡುಗರು, ಕಳ್ಳರು, ಅದೇ ರೀತಿಯಾಗಿ ಸರ್ಕಾರದ ವಿರೋಧ ನೀತಿಗಳನ್ನು ವಿರೋಧಿಸುವವರು, ಅದೇ ರೀತಿಯಾಗಿ ಯಾರು ಕಾನೂನನ್ನು ಪಾಲನೆ ಮಾಡೋದಿಲ್ಲ, ಅದೇ ರೀತಿಯಾಗಿ ಯಾರು ಭ್ರಷ್ಟಾಚಾರವನ್ನು ಮಾಡುತ್ತಾರೆ, ಇವರನ್ನು ನಿಂದನೆ ಮಾಡಬೇಕೋ ಬೇಡವೋ ಅಂತ ಪ್ರಶ್ನೆ. ನಿಂದನೆ ಮಾಡಬೇಕು, ಇಲ್ಲ ಅವರೂ ಕೂಡ ಯೋಗ್ಯರೇ, ಅವರನ್ನು ನಿಂದನೆ ಮಾಡುವಂತಹದ್ದು ಸಲ್ಲ, ಅದು ಉಚಿತವಲ್ಲ ಅಂತ ಹೇಳಿದ್ರೆ ಅದಕ್ಕೆ ಉತ್ತರವನ್ನು ಕೊಟ್ಟದ್ದು ನಾವು ದೇವತೆಗಳನ್ನು ವಿಚಾರವನ್ನು ಹೇಳುವಾಗ ದೇವತಾ ತಾರತಮ್ಯವನ್ನು ಹೇಳಬೇಕು. ಅದೇ ರೀತಿಯಾಗಿ ದೈತ್ಯರ ತಾರತಮ್ಯವನ್ನು ಕೂಡ ಹೇಳಿದ್ದು ಉಚಿತವೇ. ದೈತ್ಯರಲ್ಲಿಯೂ ಕೂಡ ಈ ರೀತಿಯಾದಂತಹ ತಾರತಮ್ಯಗಳು ಇದೆ ಎಂಬುದನ್ನು ಒಪ್ಪಿಕೊಳ್ಳಲೇಬೇಕು. ಅದೇ ರೀತಿಯಾಗಿ ಈ ಕೊಳ್ಳರು, ಕೊಲೆಗಡುಕರು, ಸರ್ಕಾರದ ವಿರೋಧಿಗಳನ್ನು, ಈ ನೀತಿಗಳನ್ನು ಪಾಲನೆ ಮಾಡದಿರತಕ್ಕಂಥವರು, ಕಾನೂನನ್ನು ಪಾಲನೆ ಮಾಡದೇ ಇರುವವರು, ಭ್ರಷ್ಟಾಚಾರಿಗಳು, ಇವರನ್ನು ನಿಂದನೆ ಮಾಡುವಂತಹದ್ದು ಉಚಿತವೇ. ಇವರನ್ನು ಪುರಸ್ಕಾರ ಮಾಡುವಂತಹದ್ದು, ಇವರಿಗೆ ಶಾಲನ್ನು ಹಾಕಿ ಆ ಸನ್ಮಾನವನ್ನು ಮಾಡುವಂತಹದ್ದು, ಇದು ಯಾವತ್ತಾದರೂ ಕೂಡ ಯಾರೋ ಒಬ್ಬ ಕೊಲೆಗಡುಕ ಇದ್ದಾನೆ, ಯಾರೋ ಒಬ್ಬ ಭ್ರಷ್ಟಾಚಾರಿ ಇದ್ದಾನೆ, ಯಾರೋ ಒಬ್ಬ ಕಳ್ಳ ಇದ್ದಾನೆ, ಇವರನ್ನು ಸಭೆಯಲ್ಲಿ ತುಂಬಿದ ಸಭೆಯಲ್ಲಿ ಸನ್ಮಾನವನ್ನು ಮಾಡಿದರೆ ಹೇಗಾಗ್ತದೆ? ಅದು ಯೋಗ್ಯ ಅಲ್ಲ. ಅದೇ ರೀತಿಯಾಗಿ ಈ ಶಾಸ್ತ್ರ ಲೋಕ ಕಂಟಕರಾಗಿರತಕ್ಕಂಥ ದುಷ್ಟರನ್ನು ನಿಂದನೆ ಮಾಡುವಂತಹದ್ದು ಯೋಗ್ಯವೇ, ಇದು ಉಚಿತವೇ. ಆದ್ದರಿಂದ ಅಸುರನಿಂದಾದಿಗಳನ್ನು ಮಾಡುವಂತಹದ್ದು ಸರಿಯಲ್ಲ ಅಂತ ಹೇಳಿದರೆ ಇದು ಶಾಸ್ತ್ರಕ್ಕೆ ವಿರುದ್ಧವಾದದ್ದು, ಇದು ಶಾಸ್ತ್ರ ಸಮ್ಮತ ಅಲ್ಲ ಎಂಬುದಾಗಿ ಹೇಳ್ತಾರೆ. ಅದಾದ ಮೇಲೆ ಮುಂದೆ ಹೇಳ್ತಾರೆ ಇನ್ನೊಂದಷ್ಟು, ಜಾಲಿನೇಗಿಲು ಕ್ಷುದ್ರಶಿಲಿ ಬರಿಗಾಲ ಪುರುಷನ ಬಾಧಿಪವು, ಚಮ್ಮಾಳಿಗೆಯ ಮೆಟ್ಟಿದವ ಗುಂಟೆ ಕಂಟಕಗಳ ಭಯ, ಚೇಳು ಸರ್ಪವ ಕೊಂದವಾರ್ತೆಯು ಕೇಳಿ ಮೋದಿಪಗಿಲ್ಲವಗ, ಯಮನಾಡುಗಳು ಭಯವಿಲ್ಲ ದೈತ್ಯರಿಂದಿಸುವವರೆಗೆ. ಒಳ್ಳೆಯ ಮಾತನ್ನು ಹೇಳ್ತಾರೆ. ಏನು ಅಂತ ಕೇಳಿದ್ರೆ, ಒಬ್ಬ ನಡ್ಕೊಂಡು ಹೋಗ್ತಾ ಇದ್ದಾರೆ. ಆ ನಡ್ಕೊಂಡು ಹೋಗೋತಕ್ಕಂಥವನಿಗೆ ಕಾಲಿಗೆ ಪಾದರಕ್ಷೆ ಇತ್ಯಾದಿಗಳನ್ನು ಹಾಕಿಕೊಂಡಿದ್ದಾನೆ. ಆ ಪಾದರಕ್ಷೆ ಇತ್ಯಾದಿಗಳನ್ನು ಧಾರಣೆ ಮಾಡಿಕೊಂಡಿರತಕ್ಕಂಥವನಿಗೆ ಅವನಿಗೆ ಚೂಪಾಗಿರತಕ್ಕಂತಹ ಕಲ್ಲುಗಳು ಅಥವಾ ನೆಕ್ಕಿಲು ಅಥವಾ ಇನ್ಯಾವುದೋ ಒಂದಷ್ಟು ಕಂಟಕಾದಿಗಳು ಇದು ಬರಿಗಾಲಲ್ಲಿ ಸಂಚಾರ ಮಾಡಿದರೆ ಆವಾಗ ಏನು ಮಾಡ್ತದೆ? ಕಾಲಿಗೆ ನೋವನ್ನು ಉಂಟು ಮಾಡ್ತವೆ.
ಅಂದರೆ ಬರಿಗಾಲಲ್ಲಿ ಸಂಚಾರವನ್ನು ಮಾಡಿದರೆ ಶರ್ಕರಾ ಕಂಟಕಾದಿಭ್ಯೋ ಯಥಾ ಉಪನತ್ಪದಂ ಶಿವಂ. ಕಂಟಕಾದಿಭ್ಯ ಏನು ಕಂಟಕಾದಿಗಳು ಚೂಪಾಗಿರತಕ್ಕಂತಹ ವಸ್ತುಗಳಿಂದ ರಕ್ಷಣೆ ಬೇಕು ಅಂತಾದರೆ ಪಾದರಕ್ಷೆಗಳನ್ನು ಹಾಕಿಕೊಂಡಾಗ ಆವಾಗ ಅಲ್ಲಿ ರಕ್ಷಣೆ ಸಿಗ್ತದೆ. ಇಲ್ಲ ಕಂಟಕಾದಿಗಳ ಭಯ ಇರುವುದೇ ಇಲ್ಲ ಅವನಿಗೆ. ಯಾಕೆ? ಅಲ್ಲಿ ಪಾದವನ್ನು ರಕ್ಷಣೆ ಮಾಡುವಂತಹ ಒಂದು ವ್ಯವಸ್ಥೆ ತಾನು ಪಾದಕ್ಕೆ ಹಾಕಿಕೊಂಡಿದ್ದಾನೆ. ಆದ್ದರಿಂದ ಅವನಿಗೆ ಯಾವುದೇ ರೀತಿಯಾದಂತಹ ಭಯ ಇರೋದಿಲ್ಲ. ಇನ್ನು ಹಾವು ಚೇಳುಗಳ ಕೊಂದ ವಾರ್ತೆಯನ್ನು ಕೇಳಿ ಸಂತೋಷ ಪಡುವವರಿಗೆ ಪಾಪ ಬರದು. ದೈತ್ಯರ ನಿಂದನೆ ಮಾಡಿದ್ರೆ ಮೋದೇತ ಸದುರಪಿ ವೃಶ್ಚಿಕ ಸರ್ಪಹತ್ಯಾ. ಇದು ಏನು ಅಂತ ಕೇಳಿದ್ರೆ ಮೊದಷ್ಟು ಆ ವಿಷಪೂರಿತವಾಗಿರತಕ್ಕಂತಹ ಚೇಳು, ವಿಷಪೂರಿತವಾಗಿರತಕ್ಕಂತಹ ಸರ್ಪ, ಇದನ್ನು ಸಂಹಾರ ಮಾಡಿದರೆ ಇದು ಏನಾದರೂ ಕೂಡ ಇಲ್ಲ ಮಾಡಬಾರ್ದು, ಆ ಪ್ರಾಣಿ ಹಿಂಸೆಯನ್ನು ಮಾಡಬಾರ್ದು. ಯಾವ ಕಾಲಕ್ಕೂ ಕೂಡ ಪ್ರಾಣಿ ಹಿಂಸೆ ಎಂಬುದನ್ನು ನಿಷೇಧ ಮಾಡಿದ್ದಾರೆ ಅಂತ ಹೇಳಿಕೊಂಡು ಜಗತ್ತಿಗೆ ಜನರಿಗೆ ಭಯವನ್ನು ಉಂಟು ಮಾಡುವಂತಹ ಒಂದಷ್ಟು ಚೇಳು, ಸರ್ಪ ಇತ್ಯಾದಿಗಳನ್ನು ಕೊಂದರೆ ಯಾವುದೇ ರೀತಿಯಾದಂತಹ ವಿಷಪೂರಿತವಾಗಿರತಕ್ಕಂತಹ ಸರ್ಪಗಳು ಅದರಲ್ಲಿ ಆವಾಗ ಅದನ್ನು ಕೊಂದರೆ ಯಾವುದೇ ರೀತಿಯಾದಂತಹ ಅದರಿಂದ ಭಯ ಎಂಬುದು ಇಲ್ಲವೇ ಇಲ್ಲ, ಅಥವಾ ಅದರಿಂದ ದೋಷವೂ ಕೂಡ ಬರುವುದಿಲ್ಲ. ಪ್ರಹ್ಲಾದ ಮಾತನ್ನು ಹೇಳ್ತಾನಂತೆ, ಮೋದೇತ ಸಾಧುರಪಿ ವೃಶ್ಚಿಕ ಸರ್ಪಹತ್ಯ. ವೃಶ್ಚಿಕ ಸರ್ಪಹತ್ಯ ಸಾಧುರಪಿ ಮೋದೇತ. ಒಬ್ಬ ಸಾಧುವೂ ಕೂಡ ವೃಶ್ಚಿಕ ಸರ್ಪ ಹತ್ಯೆಗಳನ್ನು ಮಾಡಿದರೆ ಆವಾಗ ಅವನಿಗೂ ಕೂಡ ಅದರಲ್ಲಿ ಆನಂದವಾಗಿದೆ ಅಂತ ಹೇಳ್ತಾರೆ. ಆದ್ದರಿಂದ ಇಲ್ಲಿ ಈ ವಾಸ್ತವಿಕವಾದಂತಹ ಅಂಶ ಏನು ಅಂತ ಕೇಳಿದರೆ, ಯಾವ ದೈತ್ಯರಿದ್ದಾರೆ ಅವರನ್ನು ನಿಂದನೆ ಮಾಡಿದರೆ ಇದು ಯೋಗ್ಯ. ಯಾಕೆ ಅಂತ ಕೇಳಿದ್ರೆ ಯೋಗ್ಯರಾಗಿರ್ತಕ್ಕಂತಹದ್ದು. ಯಾವ ದೈತ್ಯರಿದ್ದಾರೆ, ಯಾವ ಅಸಾಧುಗಳಿದ್ದಾರೆ, ಯಾರು ಜಗತ್ತಿಗೆ ಕೆಟ್ಟದ್ದನ್ನು ಮಾಡ್ತಾರೆ ಅವರಿಗೆ ಅವರ ನಿಂದನೆಯನ್ನು ಮಾಡುವಂತಹದ್ದು ಯೋಗ್ಯ ಎಂಬುದನ್ನು ಇಲ್ಲಿ ತೋರಿಸಿಕೊಡ್ತಾರೆ. ಆದ್ದರಿಂದ ದೈತ್ಯರ ನಿಂದನೆ ಮಾಡಿದರೆ ಯಾವ ಕಾಲಕ್ಕೂ ಕೂಡ ಯಮನ ದೂತರ ಭಯ ಎಂಬುದು ಇಲ್ಲವೇ ಇಲ್ಲ ಎಂಬುದಾಗಿ ಹೇಳ್ತಾರೆ. ಆದ್ದರಿಂದ ಈ ರೀತಿಯಾಗಿ ನಮಗೆ ಇದರ ವಿಚಾರವನ್ನು ತಿಳಿಸಿ, ಅದಾದ ಮೇಲೆ ಪುಣ್ಯಕರ್ಮವ ಪುಷ್ಕರಾದಿ ಹಿರಣ್ಯಗರ್ಭಾಂತರ್ಗತ ಬ್ರಹ್ಮಣ್ಯ ದೇವನಿಗೆ ಅರ್ಪಿಸುತ್ತಲಿರು ಪಾಪಕರ್ಮಗಳ ಜನ್ಮ ದುಃಖವ ಕಲಿಮುಖ್ಯಾದರಿಗುನ್ನಲೀವನು ಸಕಲ ಲೋಕಾಶ ಅರಣ್ಯ ಶಾಶ್ವತ ಮಿತ್ರಜನಿಗೆ ಚಿತ್ರಫಲವೀವ. ಪುಣ್ಯಕರ್ಮವನ್ನು ಮಾಡಿಸ್ತಾನೆ. ಪುಷ್ಕರದಿಂದ ಪ್ರಾರಂಭಿಸಿಕೊಂಡು ಬ್ರಹ್ಮಾದಿ ದೇವತೆಗಳವರತಕ್ಕಂತಹ ಬ್ರಹ್ಮದೇವನಿಗೆ ಅಂದರೆ ಭಗವಂತನಿಗೆ ಅದರ ಎಲ್ಲವನ್ನೂ ಕೂಡ ಅವನಿಗೆ ಅರ್ಪಿಸಬೇಕು. ಪಾಪಕರ್ಮಗಳನ್ನು ಕಲಿಬುದಾದಂತಹ ದೈತ್ಯರಿಗೆ, ಸಕಲ ಲೋಕಗಳಿಗೆ ಆಸ್ಪದೆ, ಇನ್ನು ಶಾಶ್ವತನಾಗಿರತಕ್ಕಂತಹ ಭಗವಂತ ಏನು ಮಾಡ್ತಾರೆ ಅದನ್ನು ದೈತ್ಯರಿಗೆ ಹಂಚಿಬಿಡ್ತಾನೆ. ಇನ್ನು ಯಾರು ಮಿಶ್ರಜನರಿದ್ದಾರೆ ಅವರಿಗೆ ಭಗವಂತ ಮಿಶ್ರವಾಗಿರತಕ್ಕಂತಹ ಫಲವನ್ನು ಭಗವಂತ ನೀಡ್ತಾನೆ ಎಂಬುದಾಗಿ ಹೇಳ್ತಾರೆ. ಸ್ವಯೋಗ್ಯಂ ಜಲಮಾದತ್ತಿ ಸಮುದ್ರ ಋತೋಘಟ ತಾವದೇವ ಭವೇತ್ ಪೂರ್ಣಃ ಏವತ್ರ ದರ್ಶನಂ. ಅಂದರೆ ಒಬ್ಬ ಪುಣ್ಯ ಸ್ವಯೋಗ್ಯಂ ಜಲಮಾದತ್ತಿ, ತನ್ನ ಪುಣ್ಯಕ್ಕನುಸಾರವಾಗಿ ತಮ್ಮ ಯೋಗ್ಯತೆಗನುಸಾರವಾಗಿ ಅಲ್ಲಿ ಒಳ್ಳೆಯ ಕರ್ಮವನ್ನು ಮಾಡ್ತಾನೆ. ಇನ್ನು ಉಳಿದದ್ದೆಲ್ಲವನ್ನೂ ಕೂಡ ಭಗವಂತ ಅದನ್ನು ಬಿಟ್ಟು ಬಿಡ್ತಾನೆ. ಗೃಹ್ಣಾತಿಜ ಹರಿಪುಣ್ಯಂ ಪಾಪಂ ಭಸ್ಮೇ ಕರೋದಿಜ ಸಸ್ಯ ದ್ರೋಹಿಣ ಕಿಂಚಿತ್ ಪಾಪಾಂಜಂ ಪ್ರದದಾಯದ ತದೈವ ಬಿಟ್ಟಭಕ್ತಾನಾಂ ಬ್ರಹ್ಮಾದೀನಾಂಚ ಈದ್ರುಹ ತೇಭ್ಯೇವ ಹಿ ತತ್ಪಾವಂ ವಿಭಾಗ ಪ್ರದದಾತ್ರಿಜ ಅಂತ ಹೇಳಿಕೊಂಡು ಅದಕ್ಕೆ ಉತ್ತರವನ್ನು ಹೇಳ್ತಾರೆ. ಭಗವಂತ ಗೃಹ್ಣಾತಿ ಪಾಪಕರ್ಮವನ್ನು ಎಲ್ಲವನ್ನೂ ಕೂಡ ಹಿಡ್ಕೊಳ್ತಾನೆ. ಉಳಿದದ್ದೆಲ್ಲವನ್ನೂ ಕೂಡ ಒಳ್ಳೆಯ ಕರ್ಮಗಳನ್ನು ಮಾಡಿದ್ದನ್ನು ಅದನ್ನು ದೇವತೆಗಳಿಗೆ ಕೊಟ್ಟು ಬಿಡ್ತಾನೆ. ಕೆಟ್ಟದ್ದನ್ನು ಮಾಡಿದ್ದನ್ನು ಅದನ್ನು ಭಗವಂತ ಏನು ಮಾಡ್ತಾನೆ, ಅದನ್ನು ಅಸುರಿ ಶಕ್ತಿಗಳಿಗೆ ಅದನ್ನು ಕೊಟ್ಟು ಬಿಡ್ತಾನೆ.
ಹೀಗೆ ಮಿಶ್ರಫಲ ಜೀವರಿಗೆ ಮಿಶ್ರರಾಗಿರತಕ್ಕಂತಹ ಜೀವರಾಶಿಗಳಿಗೆ ಭಗವಂತ ಮಿಶ್ರವಾಗಿರತಕ್ಕಂತಹ ಫಲವನ್ನು ಭಗವಂತ ನೀಡುತ್ತಾನೆ ಎಂಬುದಾಗಿ ಹೇಳ್ತಾರೆ. ಆದ್ದರಿಂದ ಎಲ್ಲ ಏನು ನಮಗೆ ಶಾಸ್ತ್ರ ವಿಧಿಸಿರತಕ್ಕಂತಹದ್ದು ಅದನ್ನು ಮಾಡಲೇಬೇಕು. ಭಗವಂತ ಎಲ್ಲ ವ್ಯವಸ್ಥೆಯನ್ನು ಈ ರೀತಿಯಾದಂತಹ ಒಂದಷ್ಟು ವ್ಯವಸ್ಥೆಯನ್ನು ಭಗವಂತ ಇಟ್ಟುಕೊಂಡಿದ್ದಾನೆ ಎಂಬುದಾಗಿ ಹೇಳ್ತಾರೆ. ಅದಾದ ಮೇಲೆ ಈ ಸಂಧಿಯ ಕೊನೆಯಲ್ಲಿ ಒಂದು ಮಾತನ್ನು ಹೇಳ್ತಾರೆ. ದೈತ್ಯ ತಾರತಮ್ಯ ಸಂಧಿಯ ಕೊನೆಯ ಮಧ್ಯದಲ್ಲಿ ಒಂದು ವಿಚಾರವನ್ನು ಹೇಳ್ತಾರೆ. ತ್ರಿವಿಧ ಕರ್ಮಗಳನ್ನು ವಿಮಾನಿ ಶ್ರೀ ಭಾರ್ಗವ ರಮಣ ಗುಣಿ ಕರ್ಮಗುಣ ಅವರವರ ಯೋಗ್ಯತೆ ಕರ್ಮಗಳನ್ನು ಸರಿಸಿ ಕರ್ಮಫಲ. ಭಗವಂತ ಸ್ವಭಾವಾಕ್ಯ ಯೋಗ್ಯತಾಯ ಹಠಾಕ್ಯ ಸಿದ್ಧ ಸರ್ವಜೀವೇಶು ಸಿದ್ಧ. ಎಲ್ಲದಕ್ಕೂ ಕೂಡ ಭಗವಂತ 3 ವಿಧವಾಗಿರತಕ್ಕಂತಹ ಜೀವರಾಜುಗಳು. ಅದರಲ್ಲಿ ಆ ಮಹಾಲಕ್ಷ್ಮಿ ತಾನು ಏನು ಮಾಡ್ತಾಳೆ ಅಂತ ಕೇಳಿದರೆ ಅವರವರ ಯೋಗ್ಯತೆ ಅವರವರ ಕರ್ಮ ಅನುಸರಿಸಿಕೊಂಡು ಕರ್ಮ ಫಲವನ್ನು ಕೊಡ್ತಾರೆ. ಇನ್ನು ಅಧೀನರಾಗಿರತಕ್ಕಂತಹ ದೇವ ಅಸುರರಿಗೆ ಒಳ್ಳೆಯ ಅವರವರ ಯೋಗ್ಯತೆಗೆ ಅನುಸಾರವಾಗಿ ಫಲವನ್ನು ಭಗವಂತ ಕೊಡ್ತಾನೆ. ಇಂತಹ ಭಗವಂತ ಏನಾಗಿದ್ದಾನೆ ಅಂತ ಕೇಳಿದರೆ ಜಗನ್ನಾಥ ವಿಠ್ಠಲ ಎಲ್ಲ ಪರಮ ಕರುಣಾಳು ಪ್ರವರವರ, ತುಂಬ ಪ್ರವರವರ, ಅವನು ತುಂಬ ಶ್ರೇಷ್ಠನಾಗಿರತಕ್ಕಂಥವನು ಎಂಬುದಾಗಿ ಹೇಳ್ತಾರೆ. ಇಂತಹ ಭಗವಂತನನ್ನು ನಾವು ಚಿಂತನೆ ಮಾಡಬೇಕು. ಇಂತಹ ಭಗವಂತ ಬೇರೆ ಬೇರೆ ರೀತಿಯಾಗಿ ತಾನು ಆ ಕರ್ಮವನ್ನು ಕರ್ಮದ ಫಲವನ್ನು ಅವರಿಗೆ ಕೊಡ್ತಾನೆ ಎಂಬುದಾಗಿ ಜಗನ್ನಾಥದಾಸರು ಈ ದೈತ್ಯ ತಾರತಮ್ಯ ಸಂಧಿಯಲ್ಲಿ ವಿಚಾರವನ್ನು ಹೇಳುತ್ತಾರೆ. ಇದರ ಮುಂದಿನ ಸಂಧಿಯಲ್ಲಿ ನೈವೇದ್ಯ ಪ್ರಕರಣ ಸಂಧಿ ಅಂತ ಹೇಳಿಕೊಂಡು ವಿಚಾರವನ್ನು ನೈವೇದ್ಯ ಪ್ರಕರಣ ಸಂಧಿ ಎಂಬಂತಹ ವಿಚಾರವನ್ನು ಹೇಳಿ ಆ ನೈವೇದ್ಯವನ್ನು ಇಡಬೇಕಾದಂತಹ ಸ್ಥಾನಗಳು, ನೈವೇದ್ಯದಲ್ಲಿ ಚಿಂತನೆ ಮಾಡಬೇಕಾದಂತಹ ರೂಪಗಳು, ಇದನ್ನು ಜಗನ್ನಾಥದಾಸರು ತಿಳಿಸಿಕೊಡ್ತಾರೆ. ಇಂತಹ ಚಿಂತನೆಯನ್ನು ಮುಂದಿರೋಣ ಅಂತ ಹೇಳುವಲ್ಲಿ ಹರಿಪ್ರಿಯತಾ ಶ್ರೀ ಕೃಷ್ಣಾರ್ಪಿತಮಸ್ತು. ಯಃ ಸರ್ವಣ ಸಂಪೂರ್ಣ ಸರ್ವದೋಷ ವರ್ಜಿತ ಪ್ರೀತಾನ್ ದೇವಾಲಂ ವಿಷ್ಣುರ್ಮೇ ಪರಮಸ್ವರ್ಗ. ಶ್ರೀ ಕೃಷ್ಣಾರ್ಪಿತಮಸ್ತು.